ಬೆಳಗಾವಿಯಲ್ಲಿ ಮಾರ್ಕಂಡೇಯ ನದಿ ರೌದ್ರಾವತಾರ. ಅಡವಿ ಸಿದ್ದೇಶ್ವರ ಮಠಕ್ಕೆ ಮಾರ್ಕಂಡೇಯ ನದಿ ಜಲದಿಗ್ಬಂಧನ ಆಗಿದೆ. ದೇವಸ್ಥಾನಕ್ಕೆ ಜಲದಿಗ್ಬಂಧನ ಆಗಿರುವಂತದ್ದು. ಅಡವಿ ಸಿದ್ದೇಶ್ವರ ಮಠಕ್ಕೆ ಸಂಪರ್ಕ ಕಡಿತ ಆಗಿದೆ. ಭಕ್ತರು ಶೇಕಾಗಿದ್ದಾರೆ. ಮಠದಲ್ಲಿ ಸಿಲುಕಿರುವಂತಹ ಸ್ವಾಮೀಜಿ ಸೇರಿದಂತೆ 10 ಜನ ಭಕ್ತರು ಬೆಳಗ್ಗೆಯಿಂದ ಸಂಪರ್ಕ ಕಡಿತವಾಗಿ ಮಠದಲ್ಲೇ ಪರದಾಡ್ತಾ ಇದ್ದಾರೆ. ರಸ್ತೆಗಳೆಲ್ಲ ಮುಳುಗಡೆ ಆಗಿದ್ದಾವೆ. ಅಡವಿ ಸಿದ್ದೇಶ್ವರ ಮಠಕ್ಕೂ ಕೂಡ ಮಳೆಯ ನೀರು ನುಗ್ಗುವ ಆತಂಕ ಕಾಡ್ತಾ ಇದೆ. ಮಠದ ಒಳಗೂ ಕೂಡ ನೀರು ನುಗ್ಗುವಂಥ ಆತಂಕ ಇರುವಂಥದ್ದು ಗಮನಿಸ್ತಾ ಇದ್ದೀವಿ. ಮಠದ ಸುತ್ತಲೂ ಕೂಡ ಯಾವ ರೀತಿಯಾಗಿ ನೀರು ಆವರಿಸಿದೆ ಅನ್ನೋದನ್ನು, ರಸ್ತೆ ಸಂಪರ್ಕಗಳು ಕಡಿತವಾಗಿರುವಂಥದ್ದು. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಏನಾದರೂ ನೀರಿನ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ಮಠದ ಒಳಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಮಠದಲ್ಲಿ ಸ್ವಾಮೀಜಿ ಸೇರಿದಂತೆ 10 ಭಕ್ತರು ಮಠದ ಒಳಗಡೆನೇ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಮಠದ ಒಳಗಡೆನೇ ಸಿಲುಕಿದ್ದಾರೆ. ಹೊರಗಡೆ ಕೂಡ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಠಕ್ಕೆ ಭೇಟಿ ನೀಡಿದಂಥ ಭಕ್ತರು ರಸ್ತೆ ಸಂಪರ್ಕ ಕಡಿತವಾಗಿರೋದ್ರಿಂದಾಗಿ ಅವರು ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿರುವಂಥದ್ದು. ಗೋಕಾಕ್ ತಾಲೂಕಿನ ಕುಂದರ್ಗಿ ಗ್ರಾಮದಲ್ಲಿರುವಂತಹ ಮಠ ಇದು.